ನಮಸ್ಕಾರ ಎಲ್ರಿಗೂ. ಹೆಲೋ ಎವ್ರಿವನ್. ಸೊ ನಾವು ಪ್ರೀವಿಯಸ್ ವಿಡಿಯೋಲಿ 45th ಕ್ವೆಶನ್ ತನ ಡಿಸ್ಕಸ್ ಮಾಡಿದ್ವಿ. ಸೊ ನಾವಿನ್ನ ಫರ್ದರ್ ಕ್ವೆಶನ್ಸ್ ನ ಇವತ್ತು ಡಿಸ್ಕಸ್ ಮಾಡೋಣ 46th ಕ್ವೆಶನ್ ಇಂದ. ಓಕೆ. ಸೊ ಫಸ್ಟ್ ಕ್ವೆಶನ್ ಈಸ್ ಡ್ಯಾಶ್ ಇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಸೆಲ್ಫ್ ಹೆಲ್ಪ್, ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ, ಡೆಮೋಕ್ರಸಿ, ಈಕ್ವಾಲಿಟಿ, ಈಕ್ವಿಟಿ ಅಂಡ್ ಸಾಲಿಡಾರಿಟಿ. So let us see the options: cooperation, capitalism, socialism, trade unionism. Which is having ಯಾರ್ದು ಇವು ಪ್ರಿನ್ಸಿಪಲ್ಸ್ ಆಗಿದಾವೆ ಅಂತಂದ್ರೆ ದ ಕರೆಕ್ಟ್ ಆಪ್ಷನ್ ಇಸ್ ಕೋಆಪರೇಷನ್. Cooperation is based on the core principles of self-help, self-responsibility, democracy, equality, equity, and solidarity. Okay. So next question is cooperative is a autonomous association of persons united voluntarily to meet their common economic, social, cultural needs and aspirations through a jointly owned democratically controlled enterprise. ಈ ಕೋಆಪರೇಟಿವ್ ಅನ್ನೋದು ಈ ಮೀನಿಂಗ್ ಕೊಟ್ಟಿರೋದು ಯಾರು? ಕೋಆಪರೇಟಿವ್ ಮೀನ್ಸ್ ಇದು ಅಂತ ಮೀನಿಂಗ್ ಕೊಟ್ಟಿರೋದು ಯಾರು ಅಂತಂದ್ರೆ ಲೆಟ್ಸ್ ಸಿ ದ ಆಪ್ಷನ್ಸ್: ಗವರ್ಮೆಂಟ್ ಆಫ್ ಇಂಡಿಯಾ, ಗವರ್ಮೆಂಟ್ ಆಫ್ ಕರ್ನಾಟಕ, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ದ ಕರೆಕ್ಟ್ ಆಪ್ಷನ್ ಈಸ್ ಸಿ, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್, ICA. ಓಕೆ. ಕೋಆಪರೇಟಿವ್ ಡೆಫಿನೇಷನ್ ಕೊಟ್ಟಿರೋದು ಇದು, ಈ ಡೆಫಿನೇಷನ್ ಕೊಟ್ಟಿರೋದು ಯಾರಪ್ಪ ಅಂತಂದ್ರೆ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್. ಓಕೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ NCUI ಈಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್. ಎಸ್ಟಾಬ್ಲಿಷ್ ಯಾವಾಗ ಆಗಿದೆ ಅಂತಂದ್ರೆ ಲೆಟ್ಸ್ ಸಿ ದ ಆಪ್ಷನ್ಸ್: 1929, 1912, 1904, 1844. ಸೊ ದ ಕರೆಕ್ಟ್ ಆಪ್ಷನ್ ಈಸ್ 1929. ಓಕೆ. NCUI is established in the year 1929. So the next question is long-term loan. Long-term loan through cooperative is given by cooperative through long-term loan ತಗೋಬೇಕಂದ್ರೆ ಯಾರು ಕೊಡ್ತಾರೆ ಅಂತಂದ್ರೆ let's see the options: primary agriculture cooperative society, that is PACS, district central cooperative bank, DCCB, land development bank, State Cooperative Bank. So the correct option is Land Development Bank. Okay. LDBs provide long-term loan. Okay. So before moving ahead, I want to say something to you, that is Encourage India IAS ಅನ್ನೋ already crash course start ಮಾಡಿದೀವಿ. Okay. For KMF. ಸೊ ಈ KMF ಕ್ರಾಶ್ ಕೋರ್ಸ್ ಏನೇನ್ ಫೀಚರ್ಸ್ ಇರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ಸೊ ಆನ್ಲೈನ್ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಸೊ ಸಬ್ಜೆಕ್ಟ್ ಈ ಕ್ಲಾಸಸ್ ಅನ್ನೆಲ್ಲ ಯಾರು ತಗೊಂತಾರೆ? ಸಬ್ಜೆಕ್ಟ್ ಎಕ್ಸ್ಪರ್ಟ್ ಫ್ಯಾಕಲ್ಟಿ ತಗೋತಾರೆ. ಅಂಡ್ ಯು ವಿಲ್ ಬಿ ಗೆಟಿಂಗ್ ಎ ಹೈ ಕ್ವಾಲಿಟಿ ಸ್ಟಡಿ ಮೆಟೀರಿಯಲ್. ಓಕೆ. ಅಂಡ್ ಆಲ್ಸೋ ವೀಕ್ಲಿ 2 ಮಾಕ್ ಟೆಸ್ಟ್ ಇರುತ್ತೆ, ಆಫ್ಲೈನ್ ಆರ್ ಆನ್ಲೈನ್. ಆಫ್ಲೈನ್ ನೀವು ನಮ್ ಸೆಂಟರ್ಗೆ ಬಂದು ಬರಿಬಹುದು. ಇಫ್ ಆನ್ಲೈನ್ ಬೇಕು ಅಂತಂದ್ರೆ ಯು ಕ್ಯಾನ್ ರೈಟ್ ಥ್ರೂ ಆಪ್, ಎಂಕರೇಜ್ ಇಂಡಿಯಾ IAS ಆಪ್ ಅಲ್ಲಿ ಬರಿಬಹುದು. ಅಂಡ್ ಆಲ್ಸೋ ವಿ ವಿಲ್ ಪ್ರೊವೈಡ್ ಯು ಫುಲ್ ಲೆಂತ್ ಟೆಸ್ಟ್ ಪ್ಲಸ್ ಸೆಕ್ಷನಲ್ ಟೆಸ್ಟ್ ಆಸ್ ವೆಲ್. ಫುಲ್ ಲೆಂತ್ ಟೆಸ್ಟ್ ಈ ಬರೆಯೋದ್ರಿಂದ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಎಕ್ಸಾಮ್ ಅಲ್ಲಿ ಕರೆಕ್ಟ್ ಆಗಿ ಆಗುತ್ತೆ. ಓಕೆ. ಕಮಿಂಗ್ ಟು ದ ಟೆಸ್ಟ್ ಸೀರೀಸ್ ಫೀಚರ್ಸ್ ಏನಿದೆ ಅಂತಂದ್ರೆ, ಇದು ಟೆಸ್ಟ್ ಸೀರೀಸ್ ನಾವು ಯಾವ ತರ ಪ್ರಿಪೇರ್ ಮಾಡ್ತಾ ಇದೀವಿ ಅಂತಂದ್ರೆ, ಪ್ರಿಪೇರ್ಡ್ ಬೇಸ್ಡ್ ಆನ್ ದ ಪ್ರೆಸೆಂಟ್ ಟ್ರೆಂಡ್ ಅಂಡ್ ಪ್ರೀವಿಯಸ್ ಪ್ಯಾಟರ್ನ್. ಪ್ರೆಸೆಂಟ್ ಟ್ರೆಂಡ್ ಹೇಗಿದೆ ಅಂತ ನೋಡ್ಬಿಟ್ಟು ಅಂಡ್ ಪ್ರೀವಿಯಸ್ ಪ್ಯಾಟರ್ನ್ ಯಾವ ತರ ಬಂತಿದೆ ಎರಡನ್ನೂ ನಾವು ಅನಲೈಸ್ ಮಾಡ್ಬಿಟ್ಟು ಈ ಕ್ವಶನ್ ಪೇಪರ್ಸ್ ನ ಪ್ರಿಪೇರ್ ಮಾಡ್ತಿದೀವಿ, ವಿಚ್ ವಿ ವಿಲ್ ಬಿ ಪ್ರೊವೈಡಿಂಗ್ ಇನ್ ಟೆಸ್ಟ್ ಸೀರೀಸ್. ಓಕೆ. ನೆಕ್ಸ್ಟ್ ಕ್ವಶನ್, ಈ ಟೆಸ್ಟ್ ಸೀರೀಸ್ ಯಾವ ತರ ಇರುತ್ತೆ? ಯು ವಿಲ್ ಗೆಟ್ ಬೋತ್ ಸೆಕ್ಷನಲ್ ಆಸ್ ವೆಲ್ ಆಸ್ ಫುಲ್ ಲೆಂತ್ ಟೆಸ್ಟ್. ಓಕೆ. ನೆಕ್ಸ್ಟ್ ಈ ಟೆಸ್ಟ್ ಏನಿದೆ ಅಲ್ಲ, ಈ ಟೆಸ್ಟ್ ಸೀರೀಸ್ ಅಲ್ಲಿ ಸಿಲೆಬಸ್ ಅನ್ನೋದು ಕಾಂಪ್ರಹೆನ್ಸಿವ್ ಆಗಿ ಕವರೇಜ್ ಆಗುತ್ತೆ. ಓಕೆ. ಅಂಡ್ ಆಲ್ಸೋ ಲೈಕ್ ಟೆಸ್ಟ್ ನಿಮಗೆ ಟೆಸ್ಟ್ ಅಷ್ಟೇ ನಾವು ಪ್ರೊವೈಡ್ ಮಾಡ್ತಾ ಇಲ್ಲ, ಟೆಸ್ಟ್ ವಿತ್ ಡೀಟೇಲ್ಡ್ ಸಿನಾಪ್ಸಿಸ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಓಕೆ. ಅಂಡ್ ಆಲ್ಸೋ ವಿ ವಿಲ್ ಗಿವಿಂಗ್ ಯು ಎ ಆಪ್ ಆಕ್ಸೆಸ್ ಅಂಡ್ ಟೈಮ್ ಟು ಟೈಮ್ ಆನ್ ಟೈಮ್ ಎವ್ಯಾಲ್ಯೂಯೇಷನ್ ನಡೆಯುತ್ತೆ. ಓಕೆ. ದಿಸ್ ಈಸ್ about the crash course of KMF which we have started already. Okay. ನೀವು ಎಂಕರೇಜ್ ಇಂಡಿಯಾ ಆಪ್ ಥ್ರೂ ನೀವು ಈ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಬಹುದು. ಓಕೆ. ಫಾರ್ ಫರ್ದರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಅಸ್. ಸೊ ದ ಬಿಲೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಡ್ರಿ, ಆರ್ ಎಲ್ಸ್ ಯು ಕ್ಯಾನ್ ವಿಸಿಟ್ ಅವರ್ ವೆಬ್ಸೈಟ್. ಓಕೆ. ಅಂಡ್ ಆಲ್ಸೋ ಫಾರ್ ಫರ್ದರ್ ಎನಿ ನೋಟಿಫಿಕೇಶನ್ ಡೀಟೇಲ್ಸ್ ಅಂಡ್ ಆಲ್, please follow our Encourage India IAS Telegram channel. Okay. Okay, let's move to the next question. That is 50th question.
Legal protection of marketing. Protection of marketing of produce through cooperatives came into existence in the year. ಯಾವಾಗ ಬಂತು ಅಂತಂದ್ರೆ let's see the options 1904, 1912, 1919, 1921. So the correct option is B, that is 1912. So let's see the next question, that is 51st question. Choose the most appropriate statement. ಯಾವ್ದು appropriate statement ನಾವು choose ಮಾಡ್ಕೋಬೇಕು. The first option is little boy says that he would rather be a dentist than doctor because dentists do not get called out at night. Okay. The little boy says that he would rather be a dentist than a doctor because dentists do not get called out at night. Little boy says that he would rather be a dentist than doctor because do not get called out at night. So option D is the little boy says that he would rather be a dentist than doctor because the dentists do not get called out at night. So the correct option is B. ಯಾಕಂತಂದ್ರೆ it is grammatically correct. Okay, the little boy says that he would rather be a dentist than a doctor because dentists do not get called out at night. Okay, so 52nd question ಏನಿದೆ ನೋಡೋಣ. Which one of the following statements are correct expressions? ನಾನು ಹೇಳಿದ್ದೆ ನಿಮಗೆ ಇಂಗ್ಲಿಷ್ನು ಇರುತ್ತೆ ನಿಮಗೆ ಜನರಲ್ ಇಂಗ್ಲಿಷ್ ಅಂತ. This is general English. Okay, so let's see the options here. ಕರೆಕ್ಟ್ ಎಕ್ಸ್ಪ್ರೆಷನ್ ಯಾವುದು ಅಂತ ನಾವು ನೋಡಬೇಕು. ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಹಿ ಅಂಡರ್ಸ್ಟ್ಯಾಂಡ್ಸ್ ದಿಸ್. ಓಕೆ, ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಹಿ ವಾಸ್ ಅಂಡರ್ಸ್ಟುಡ್ ದಿಸ್. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಹಿಮ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಹಿ ವಿಲ್ ಬಿ ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ಸೊ ದ ಕರೆಕ್ಟ್ ಆಪ್ಷನ್ ಏನಪ್ಪಾ? ಇಲ್ಲ ಆಪ್ಷನ್ಸ್ ನಮಗೆ ಏನ್ ಕೊಟ್ಟಿದ್ದಾರೆ? 2 ಆಪ್ಷನ್ಸ್ ಯಾವ್ದಾದ್ರು ಕರೆಕ್ಟ್ ಆಗಿರ್ಬೇಕು. ಸೊ 1 and 4, 1 and 2, 1 and 3, 1 and 2 and 3. So the correct option is C, that is 1 and 3. ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಎಕ್ಸ್ಪ್ರೆಷನ್ ಕರೆಕ್ಟ್ ಇದೆ ಅಂತಂದ್ರೆ ದಟ್ ಈಸ್ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಹಿ ಅಂಡರ್ಸ್ಟ್ಯಾಂಡ್ಸ್ ದಿಸ್. ಈಸ್ ಪ್ರೆಸೆಂಟ್ ಇದೆ, ಅಂಡರ್ಸ್ಟ್ಯಾಂಡ್ಸ್ ಇಸ್ ಆಲ್ಸೋ ಪ್ರೆಸೆಂಟ್ ಟೆನ್ಸ್. ಓಕೆ, ಅಂಡ್ ದೆನ್ ಥರ್ಡ್ ಆಪ್ಷನ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಹಿಮ್ ಟು ಅಂಡರ್ಸ್ಟ್ಯಾಂಡ್ ದಿಸ್. See, it is important for him to understand this. This is also grammatically correct expression. Okay. So 53rd question ಏನಿದೆಪ್ಪ ಅಂತಂದ್ರೆ again we have to choose the most appropriate statement. Option A is notice at the petrol pump all engines can be switched off. Notice at the petrol pump is all engines can be switched off. Notice at the petrol pump is all engines must be switched off. So option C is notice at the petrol pump all engines could be switched off. Notice at the petrol pump is all engines used to be switched off. See, in compare ಮಾಡಿದ್ರೆ the grammatically correct option is this one. Notice at the petrol pump that all engines must be switched off. Okay, must ಇದೆ ನೋಡಿ. Okay, obligate ಮಾಡುತ್ತೆ ಇದು. So 54 question is choose the most appropriate statement again. Okay, ಇದೆಲ್ಲ ಜನರಲ್ ಇಂಗ್ಲಿಷ್, ನಿಮಗೆ ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು ಎಕ್ಸಾಮ್ ಅಲ್ಲಿ. Okay, the first option is the train stopped on all the stations. The train stopped at all the stations. On all the stations. At all the stations. Option C ಏನಿದೆ? In all the stations. And option 4 ಏನಿದೆ? At all the stations. And long before we go to Delhi, every seat was taken and people were standing in the corridors. The correct option is D, at all stations. And long before we got to Delhi, every seat was taken and people were standing in the corridors. Okay. So 55th question is choose the most appropriate statement again in the same pattern. So options ಏನಿದೆಯಪ್ಪ ಅಂತಂದ್ರೆ let's see the first options. It has first struck midnight. It is high time we left. Okay, it was just struck midnight. It is high time we left. Option C is it is just struck midnight. It is high time we leave. Okay, option D is it just struck midnight. It is high time we left. So the correct option is it has just struck midnight. Has just struck midnight. It is high time we left. Okay, grammatically this statement is correct. So again choose the
ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಇಲ್ಲೆಲ್ಲ ನಾವೇನಿತ್ತು ಮೋಸ್ಟ್ ಅಪ್ರಾಪ್ರಿಯೇಟ್ ಕರೆಕ್ಟ್ ಸ್ಟೇಟ್ಮೆಂಟ್ ನೋಡ್ತಾ ಇದ್ವಿ, ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ನಾವು ನೋಡ್ತಿದ್ವಿ. ಲೆಟ್ಸ್ ಸಿ ದ ಆಪ್ಷನ್ಸ್. ಫಸ್ಟ್ ಆಪ್ಷನ್ ಈಸ್ ಇಫ್ ಯು ವುಡಂಟ್ ಹ್ಯಾವ್ ಫೋನ್ಡ್ ಹರ್. Okay, we would never have found out what was happening. So option B is had you not phoned her, we would never have found out that what was happening. So option C is if you did not phone her, we had never found out what was happening. Option D is we would never have found out what was happening if you had not phoned her. So the incorrect ಏನಿದೆ ಅಂತಂದ್ರೆ ಆಪ್ಷನ್ ಸಿ, ಇಫ್ ಯು ಡಿಡ್ ನಾಟ್ ಫೋನ್ ಹರ್, we had never found out what was happening. Okay. The 57th question ನೋಡೋಣ. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಅಲ್ಲಿ ಇನ್ಕರೆಕ್ಟ್ ಇತ್ತು. ನೀವು ಕ್ವೆಶನ್ ಪೇಪರ್ ಅಲ್ಲಿ ಕ್ವೆಶನ್ಸ್ ನೋಡಿದ ತಕ್ಷಣ ಏನಂತಂದ್ರೆ ಈ ತರ ಇನ್ಕರೆಕ್ಟ್, ನಾಟ್ ಕರೆಕ್ಟ್, ಈ ತರ ಏನಿರುತ್ತಲ್ಲ ಅದನ್ನು ಫಸ್ಟೇ ಹೈಲೈಟ್ ಮಾಡ್ಕೊಂಡ್ಬಿಡ್ಬೇಕು. ಯಾಕಂತಂದ್ರೆ ವೆನ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಹರಿಬರಿಯಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಲೈಕ್ ನಿಮ್ ಕರೆಕ್ಟ್ ಅದು ಇನ್ಕರೆಕ್ಟ್ ಅದು ಕನ್ಫ್ಯೂಸ್ ಆಗ್ಬಿಟ್ಟು ನಿಮಗೆ ಗೊತ್ತಿರುತ್ತೆ ಆನ್ಸರ್ ಆದ್ರೂ ರಾಂಗ್ ಆಗ್ಬಿಡುತ್ತೆ. ಸೊ ಫಸ್ಟ್ ಕ್ವೆಶನ್ ಪೇಪರ್ ನೋಡಿದ ತಕ್ಷಣ ಯು ಶುಡ್ ಹೈಲೈಟ್ ಆರ್ ಸರ್ಕಲ್ ದ ಥಿಂಗ್ಸ್. ಓಕೆ, so let us see the first option. She is one of the few women who have climbed the Mount Everest. So option B is she is one of the few women, ಇಲ್ಲಿ woman ಇದೆ, ಇಲ್ಲಿ woman ಇದೆ, who has climbed the Mount Everest. She is one of the few women who has climbed the Mount Everest. She is one of the few women who have climbed the Mount Everest. We know the difference that woman is a plural, woman is a singular. Okay, so the correct option is A. She is one of the few women. ನಾವು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಲೈಕ್ ವಿ ಸೇ ಒನ್ ಆಫ್ ಮೈ ಫ್ರೆಂಡ್ ಅನ್ನಲ್ಲ, ಗ್ರಾಮ್ಯಾಟಿಕಲಿ ಕರೆಕ್ಟ್ ಏನ್ ಹೇಳ್ತೀರಿ, ಒನ್ ಆಫ್ ಮೈ ಫ್ರೆಂಡ್ಸ್, ಹಂಗೆ ಶಿ ಈಸ್ ಒನ್ ಆಫ್ ಫ್ಯೂ ವುಮೆನ್ ಹೂ ಹ್ಯಾವ್ ಕ್ಲೈಂಬ್ಡ್ ದ ಮೌಂಟ್ ಎವರೆಸ್ಟ್. Okay, so 58 questions. Select the correctly spelled word. Occasion, occasion, accession, accession. See, occasion spelling ನಿಮಗೆ ಗೊತ್ತಿರಬೇಕು, ರೈಟ್? ಇವಾಗ ಬರ್ಡ್, ಫಾರ್ ಎಕ್ಸಾಂಪಲ್ BIRD ಈಸ್ ಬರ್ಡ್. ಓಕೆ, ಹಿಂಗ್ ಕೊಡ್ತಾರೆ ಅನ್ಕೊಳ್ಳಿ, BARD. ಓಕೆ, BURD. ಓಕೆ, BHIRD. ಓಕೆ, ಸೊ ನೋಡಿ ಇದು ಎಲ್ಲಾನು ಸೇಮ್ ಕೊಡುತ್ತೆ ನಿಮಗೆ. ಬರ್ಡ್, BIRD ಬರ್ಡ್, BRD ಬರ್ಡ್, BURD ಬರ್ಡ್. ಸೊ ಈ ತರಾನೇ ಅದನ್ನು ಸ್ಪೆಲ್ ಕರೆಕ್ಟ್ ಏನಿದೆ ವರ್ಡ್ ಅನ್ನೋದು ನೋಡ್ಬೇಕು. ಸೊ ಒಕೇಶನ್ ದ ಸ್ಪೆಲ್ ಕರೆಕ್ಟ್ ಇದು OCCASION. ಇದು ದಿಸ್ ಇಸ್ ಎ ಮಿನಿಮಮ್ ಥಿಂಗ್, ಲೈಕ್ ಕಾಮನ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಸ್ಪೆಲ್ಲಿಂಗ್ಸ್. ಓಕೆ, ಟಫ್ ಸ್ಪೆಲ್ಲಿಂಗ್ಸ್ ಕೊಟ್ಟಿರೋದಂದ್ರೆ ಯು ಹ್ಯಾವ್ ಟು ಬಿ ಕಾಶಿಯಸ್. ಬಟ್ ನಾರ್ಮಲ್ ಈ ತರ ಕ್ವಶನ್ಸ್ ಕೊಡ್ತಾರೆ, ಸ್ಪೆಲ್ಲಿಂಗ್ ಕೊಡ್ತಾರೆ ಅಂತಂದ್ರೆ ಇಟ್ಸ್ ಕೈಂಡ್ ಆಫ್ ಈಸಿ ಕ್ವಶನ್, ಯು ಕ್ಯಾನ್ ಆನ್ಸರ್. ಓಕೆ, ಸೊ ಐಡೆಂಟಿಫೈ ದ ಕರೆಕ್ಟ್ ಎಕ್ಸ್ಪ್ರೆಷನ್. ಫಸ್ಟ್ ಏನಿದೆ, ದ ಆಥರ್ ಅಂಡ್ ದ ಎಡಿಟರ್ ಹ್ಯಾವ್ ಇನ್ವೈಟೆಡ್ ಮೀ ಟು ಡಿನ್ನರ್. ಸೊ ಸೆಕೆಂಡ್ ಇಸ್ ಆಥರ್ ಅಂಡ್ ದ ಎಡಿಟರ್ ಹ್ಯಾವ್ ಇನ್ವೈಟೆಡ್ ಮೀ ಟು ಡಿನ್ನರ್. ದ ಆಥರ್ ಅಂಡ್ ದ ಎಡಿಟರ್ ಹ್ಯಾಸ್, ಇಲ್ಲಿ ಹ್ಯಾವ್, the author and the editor have invited me to dinner. Author and the editor, here the has removed, here it has. The author and the editor has invited me to the dinner. So options ಏನೇನು ಯಾವ್ಯಾವ ಕರೆಕ್ಟ್ ಅಂತ ಇಲ್ಲಿ ಕೊಟ್ಟಿದ್ದಾನೆ, 1 and 2 and 4, 2, 3 or 4 and 4, 1 and 3, 2 and 4. So the correct option is C, 1 and 3. Okay, so 60th question ನೋಡೋಣ. Which expression should you use to refer to an action that began in the past and is still going on? ಒಂದು ಆಕ್ಷನ್ ಇರುತ್ತೆ, ಎಕ್ಸ್ಪ್ರೆಷನ್ ಏನ್ ರೆಫರ್ ಮಾಡುತ್ತೆ ಅಂದ್ರೆ ಅದು ಆಕ್ಷನ್ ಇರುತ್ತೆ, ಬಿಗಿನ್ ಪಾಸ್ಟ್ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಅಂಡ್ ಸ್ಟಿಲ್ ಆಗ್ತಾ ಇರುತ್ತೆ, ಗೋಯಿಂಗ್ ಆನ್, ಸ್ಟಿಲ್ ಗೋಯಿಂಗ್ ಆನ್, ವಿಚ್ ಹ್ಯಾಸ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಅಂಡ್ ಸ್ಟಿಲ್ ಇಟ್ಸ್ ಗೋಯಿಂಗ್ ಆನ್. ಲೆಟ್ಸ್ ಸಿ ಆಪ್ಷನ್ಸ್. ಶಿ ಹ್ಯಾಸ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ ಲಾಸ್ಟ್ ಇಯರ್ ಇಂದರೆ ಶಿ ಈಸ್ ಲರ್ನಿಂಗ್ ಇಂಗ್ಲಿಷ್. Okay, she has learnt English since last year. She has learnt English for 1 year.
ಶಿ ಹ್ಯಾಸ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಫಾರ್ 1 year. ಆಪ್ಷನ್ಸ್ ನೋಡೋಣ. 5th ಏನ್ ಕೊಟ್ಟಿದ್ದಾನೆ? 1 and 2, 2 and 3, 1 and 4. C, 2 and 4. The correct option is C, 1 and 4. The correct option is 1 and 4. This she has been learning. She has been learning English since last year ಇಂದ ಕಲಿತಾ ಇದ್ದಾರೆ and she is still learning. Okay. And the fourth option will say she has been learning English for 1 year. She is learning since 1 year ಇಂದ ಕಲಿತಾರೆ ಇದ್ದಾರೆ. Okay. Already start ಆಗಿದೆ ಲಾಸ್ಟ್ ಇಯರ್ ಬಟ್ ಸ್ಟಿಲ್ ಆಗ್ತಾನೆ ಇದೆ. Okay. Going on. So 61st question is fill the blank with the most appropriate word. ಫಿಲ್ ಬ್ಲ್ಯಾಂಕ್ ಒಂದು ಇದು ಕೊಟ್ಟಿರ್ತಾರೆ. ಸೊ ಆಪ್ಷನ್ಸ್ ಕೊಡ್ತಾರೆ. ಅದನ್ನ ಆ ಸೆಂಟೆನ್ಸ್ಗೆ ಯಾವ್ದು ಅಪ್ರಾಪ್ರಿಯೇಟ್ ಆಗಿ ಸೂಟ್ ಆಗುತ್ತೆ ಆ ವರ್ಡ್ ಫಿಲ್ ಮಾಡಬೇಕು. ಸೊ ಲೆಟ್ ಅಸ್ ಸಿ. ರೋಹಿತ್ ವೆಂಟ್ ಟು ಆಗ್ರಾ ಡ್ಯಾಶ್ ಹಿ ಮೈಟ್ ಸಿ ಹಿಸ್ ಸಿಸ್ಟರ್. ಆಪ್ಷನ್ಸ್ ನೋಡ್ರಿ. ಫಸ್ಟ್ ಆಪ್ಷನ್ ಚೆಕ್ ಮಾಡಿ. ರೋಹಿತ್ ವೆಂಟ್ ಟು ಆಗ್ರಾ ಡೆಸ್ಪೈಟ್ ಹಿ ಮೈಟ್ ಸಿ ಹಿಸ್ ಸಿಸ್ಟರ್. ರಾಂಗ್. ರೋಹಿತ್ ವೆಂಟ್ ಟು ಆಗ್ರಾ so that he might see his sister. ನೋಡೋಣ. It feels like correct. So third option is although Rohit went to Agra although he might see his sister. Wrong. So option D is Rohit went to Agra provided he might see his sister. No, this only matters so that. Okay. So ಇಲ್ಲೇನಂತಂದ್ರೆ ಒಂದು ಪ್ಯಾಸೇಜ್ ಇದೆ. ಓಕೆ. ಈ ಪ್ಯಾಸೇಜ್ ನ ಕಂಪ್ಲೀಟ್ ಆಗಿ ಓದ್ಬಿಟ್ಟು ನಾವು ಕ್ವಶನ್ ನಂಬರ್ 62 ಇಂದ 66 ತನ ಆನ್ಸರ್ ಮಾಡಬೇಕು. ಲೆಟ್ ಅಸ್ ಸಿ. ಸೊ ಪ್ಯಾಸೇಜ್. ದ ಸಿಗ್ನಿಫಿಕೆನ್ಸ್ ಆಫ್ ಎ ಸೈಲೆನ್ಸ್ ಈಸ್ ಆಫನ್ ಅಂಡರ್ ಎಸ್ಟಿಮೇಟೆಡ್. Silence does not necessarily mean ignorance or even concurrence. It would well mean a desire to distance oneself from the situation in order to get a clear view of the longer picture. Okay? Silence provides a chance to reflect and understand so that greater comprehension and a wider liberating perspective can help douse the flames of anger and revenge rather than fan and spread them, leading to more violence and unhappiness. Okay, ಅರ್ಥ ಆಯ್ತಾ? So let us see the questions. What does the author mean by the word concurrence? Concurrence ಅಂದ್ರೆ ಏನು? ಈ ಪ್ಯಾಸೇಜ್ ಅಲ್ಲಿ ಮೀನಿಂಗ್ ಏನ್ ಹೇಳ್ಬೇಕು ಅಂತ ಅನ್ಕೊಳ್ತಿದ್ದಾರೆ ಆಥರ್ ಅಂತಂದ್ರೆ let us see the options. Conflict, disagreement, dispute, harmony. So correct option is D, that is harmony. Let us move to the 63rd question. What does the author mean by the sentence the significance of silence is often underestimated? ಸೈಲೆನ್ಸ್ ಅನ್ನೋದು ಏನು ಇಂಪಾರ್ಟೆನ್ಸ್ ಏನಿದೆಯಲ್ಲ ಅದು ಯೂಶ್ವಲಿ ಅಂಡರ್ ಎಸ್ಟಿಮೇಟ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಅದರದ್ದು ಮೀನಿಂಗ್ ಏನು ಆಥರ್ ಕಡೆಯಿಂದ ಅಂತಂದ್ರೆ ಲೆಟ್ಸ್ ಸಿ ದ ಆಪ್ಷನ್ಸ್. ದ ಇಂಪಾರ್ಟೆನ್ಸ್ ಆಫ್ ದ ಸೈಲೆನ್ಸ್ ಇಸ್ ರೇರ್ಲಿ ಅಂಡರ್ಸ್ಟುಡ್. ದ ವ್ಯಾಲ್ಯೂ ಆಫ್ ಸೈಲೆನ್ಸ್ ಇಸ್ ಸಮಟೈಮ್ಸ್ ಟೇಕನ್ ಟೂ ಲೈಟ್ಲಿ. ದ ಕಾನ್ಸಿಕ್ವೆನ್ಸಸ್ ಆಫ್ ಸೈಲೆನ್ಸ್ ಆರ್ ಮಿಸ್ಲೀಡಿಂಗ್. The worth of silence is never valued. So the correct option is B. The value of silence is sometimes taken too lightly. Silent idara antandre ಅಷ್ಟು ಅದರ ವ್ಯಾಲ್ಯೂ ಇದು ಮಾಡಲ್ಲ. So the 64th option is which of the following meanings are not suggested in the passage? See the option. Silence often offers a scope to think and understand. Yes, an ignorant person refers to remain silent. Silence helps one be free from negative emotions. Silence leads to violence. ಇಲ್ಲಿ ಹೇಳೇ ಇಲ್ಲ silence leads to violence ಅಂತ. ಇನ್ನು ಏನ್ ಹೇಳಿದ್ದಾರೆ, ಸೈಲೆನ್ಸ್ ಇದ್ರೆ ಇಟ್ ವಿಲ್ ಗಿವ್ ಲೈಕ್ ಪೀಸ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಸೈಲೆನ್ಸ್ ಹ್ಯಾಸ್ ಟು ರಿಫ್ಲೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ, ಗ್ರೇಟರ್ ಕಾಂಪ್ರಹೆನ್ಷನ್, ವೈಡರ್ ಲಿಬರೇಟಿಂಗ್ ಪರ್ಸ್ಪೆಕ್ಟಿವ್. ಓಕೆ, ಆಮೇಲೆ ಏಂಗರ್ ಕಡಿಮೆ ಮಾಡುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ರಾದರ್ ದನ್ ಈ ತರ ಕೊಟ್ಟಿಲ್ಲ ವೈಲೆನ್ಸ್ ಆಗುತ್ತೆ ಅಂತ. ಸೊ ಈ ಮೀನಿಂಗ್ಸ್ ಅನ್ನು ಕೊಟ್ಟಿಲ್ಲ. ಈ ಟೂ ಆಪ್ಷನ್ಸ್ ಏನ್ ಮೀನಿಂಗ್ ಇದೆ ಅಲ್ಲ ಇದು ಕೊಟ್ಟಿಲ್ಲ. ಸೊ ಕರೆಕ್ಟ್ ಆಪ್ಷನ್ ಈಸ್ ಬಿ. ಸೊ ಚೂಸ್ ದ ವರ್ಡ್ ವಿಚ್ ಈಸ್ antonym of reflect as used in the passage. There are antonyms and synonyms. Antonyms ಅಂದ್ರೆ opposite word, synonyms ಅಂದ್ರೆ similar words. ಸ್ಕೂಲಲ್ಲಿ ಕಲ್ತಿರ್ತೀವಲ್ಲ ಲೈಕ್ ಸಿಮಿಲರ್ ವರ್ಡ್ಸ್, ಆಪೋಸಿಟ್ ವರ್ಡ್. ಸೊ ಆಂಟೋನಿಮ್ ಅಂತಂದ್ರೆ ಸಿಮಿಲರ್ ವರ್ಡ್. ರಿಫ್ಲೆಕ್ಟ್ ಪ್ಯಾಸೇಜ್ ಏನಿದೆ ಪ್ಯಾಸೇಜ್ ಅಲ್ಲಿ ರಿಫ್ಲೆಕ್ಟ್ ಅಂತ ಯೂಸ್ ಮಾಡಿದೀವಿ, ಅದ್ರದ್ದು ಆಂಟೋನಿಮ್ ಏನು, ಓಕೆ, ಆಪೋಸಿಟ್ ಏನು,
So let's see the options. Think, consider, contemplate, ignore. Ignore is the correct option. Okay. Choose the word which is most similar in meaning to perspective used in the passage. Perspective. Similar meaning means synonymal. Antonym ಆಯ್ತು ನೋಡಿ, difference is similar meaning. See the options: view, style, direction, focus. So the correct option is view. Perspective ಅಂತಂದ್ರೆ ಇವಾಗ ಹೇಳ್ತಿರಲ್ಲ, ಫಾರ್ ಎಕ್ಸಾಂಪಲ್ ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ ಹೀಗಿರುತ್ತೆ, ಇನ್ ದ ಸೆನ್ಸ್ ಒಬ್ಬೊಬ್ರದ್ದು ವ್ಯೂ, ನೋಡೋ ವ್ಯೂ ಈ ತರ ಇರುತ್ತೆ. ಓಕೆ, ಅದೇ. ಸೆಲೆಕ್ಟ್ ದ ಅಪ್ರಾಪ್ರಿಯೇಟ್ ಮೀನಿಂಗ್ ಆಫ್ ದ ಫ್ರೇಸ್ ಪುಟ್ ಇನ್ ಬೋಲ್ಡ್. ಬೋಲ್ಡ್ ಅಲ್ಲಿ ಏನ್ ಕೊಟ್ಟಿದಾರಲ್ಲ, ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಆ ಸೆಂಟೆನ್ಸ್ ಅಲ್ಲಿ ಬೋಲ್ಡ್ ಲೆಟರ್ಸ್ ಅಲ್ಲಿ ಏನಿದೆ ಅಲ್ಲ, ಅದು ಮೀನಿಂಗ್ ಏನು ಅಂತ ನೋಡ್ಬೇಕು. ಸೊ ಇಟ್ ಈಸ್ ಟೈಮ್ ದಟ್ ದ ಎನಿಮೀಸ್ ಗೆಟ್ ಎ ಟೇಸ್ಟ್ ಆಫ್ ದೇರ್ ಓನ್ ಮೆಡಿಸಿನ್. ಗೆಟ್ ಎ ಟೇಸ್ಟ್ ಆಫ್ ದೇರ್ ಓನ್ ಮೆಡಿಸಿನ್. Let's see the options. To treat someone in the same bad way they treat you, to help the injured enemy on the battlefield, to offer them the expired medicine that they sent you, to taste the medicine before offering to anyone. It is time that the enemies get a taste of their own medicine. The correct option is A. To treat someone in the same bad way they treated you. Okay.